ನೋಡಿ, ಒಂದು ಹೆಣ್ಣು ಮಗು ಸಮಸ್ಯೆ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದಿದ್ದಾಳೆ. ದಯವಿಟ್ಟು ನೀವೇ ಕೇಳಿ ಅವ್ರಿಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಕೇಳಿ ಅಂತ ಹೇಳ್ಬಿಟ್ಟು. ಇಷ್ಟಪಡ್ತಿದ್ದೆ ಒಬ್ಬ ಹುಡುಗ. ಅವನ ಹೆಸರು ಮಂಜುನು ಮಾಲೂರು. ಅವರ ತಂದೆ ಹೆಸರು ರಾಜಪ್ಪ, ತಾಯಿ ಹೆಸರು ಅಕ್ಕಯ್ಯಮ್ಮ. ಗೌಡ ಕಮ್ಯುನಿಟಿ. ನಂದು SC. 4 ವರ್ಷದಿಂದ ಇಷ್ಟಪಡ್ತಿದ್ವಿ. ಮದುವೆ ಆಗ್ತೀನಿ ಅಂತ ಎಲ್ಲ ನಂಬಿಸಿದ್ದ. 4 ವರ್ಷದಿಂದ ಎಲ್ಲ ಇಷ್ಟಪಟ್ಟು ಇತ್ತೀಚೆಗೆ ಅವ್ರ ಮನೇಲಿ ಗೊತ್ತಾಗಿ SC ಹುಡುಗಿ ಬೇಡವೇ ಬೇಡ, ನಮ್ಮ ಮನೆಗೆ ಸರಿ ಹೋಗಲ್ಲ, ಆ ಹುಡುಗಿ ಬೇಡವೇ ಬೇಡ, ನಿನಗೆ ಬೇರೆ ಮದುವೆ ಮಾಡ್ತೀನಿ, ಆ ಹುಡುಗಿ ಬೇಡವೇ ಬೇಡ, ಬಿಟ್ಬಿಡು ಅಂತ ಹೇಳ್ತಾ ಇದ್ರು. ಆದರೂ ನನಗೆ ನನ್ನ ಜೊತೆ ಸುತ್ತಾಡ್ತಿದ್ದ ನನ್ನ ಜೊತೆ. ಅವ್ರ ಮನೆಯವ್ರ ಮಾತು ಕೇಳಿದೆ. ಆದರೆ ಈಗ 1 ವಾರದ ಮುಂಚೆ ಅವನು ಎಲ್ಲಿದ್ದಾನೋ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಅವನು ಎಲ್ಲೋಗಿದ್ದಾನೋ ನನಗೆ ಗೊತ್ತಿಲ್ಲ. ಈಗ ಮದುವೆ ಮಾಡ್ಕೊತೀನಿ ಅಂತೆಲ್ಲ ನಂಬಿಸಿ ನನಗೆ ಮೋಸ ಮಾಡ್ತಾ ಇದ್ದೆ. ನೀವು SC ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕೆ ಬೇಡ, ಹುಡುಗಿ ಸರಿ ಇಲ್ಲ, ಬೇಡ, ಕ್ಯಾಸ್ಟ್ ಬೇಡ, ನಮ್ಮ ಮನೆಗೆ ಸರಿ ಹೋಗಲ್ಲ, ಆ ಹುಡುಗಿನ ಬಿಟ್ಬಿಡು, ನಾನು ಬೇರೆ ಹುಡುಗಿನ ಹಿಂಗೆ ನೋಡಿ ಮದುವೆ ಮಾಡ್ತೀನಿ, ಆ ಹುಡುಗಿ ಬೇಡ ನಿನಗೆ ಅಂತ ಎಲ್ಲ ಹೇಳಿ ಈಗ 1 ವಾರದ ಮುಂಚೆ ಅವರಪ್ಪ ಮನೆಯೆಲ್ಲೋ ಮುಚ್ಚಿಟ್ಟಿದ್ದಾರೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನನಗಿವಾಗ ನನ್ನ ಹೆಲ್ಪ್ ಕೇಳ್ಕೊಂಡು ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಈಗ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಈಗ ಕ್ಯಾಸ್ಟ್ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನೀನು ದೂರ ಇಟ್ಟಿರೋದು. ಹೌದು, ಕ್ಯಾಸ್ಟೇ ಅವ್ರಿಗೆ ಹೈಲೈಟ್ ಆಗಿರೋದು. ಈಗ ನಾನು SC ಹುಡುಗಿ ಬೇಡವೇ ಬೇಡ, ನಮಗ್ ಸರಿ ಹೋಗಲ್ಲ, SC ಹುಡುಗಿ ಬೇಡವೇ ಬೇಡ ನಮಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ, ಇದು ಸಮಸ್ಯೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈಗ ಹುಡುಗಿ ಪಬ್ಲಿಷ್ ಆಗಿದ್ದಾಳೆ. ನಮ್ಮ ಸಮುದಾಯದ ಹೆಣ್ಮಕ್ಳು ಈ ಥರ ಬಂದು ಅವ್ರ ನೋವನ್ನು ವ್ಯಕ್ತಪಡಿಸ್ಕೊತಾ ಇರುವಾಗ ತುಂಬ ಬೇಸರ ಆಗ್ತೈತೆ, ಬೇಜಾರಾಗುತ್ತೆ ಮನಸ್ಸಿಗೆ. ನಾಳೆ ಮಧ್ಯಾಹ್ನದೊಳಗೆ ಬಂದು ನಮ್ಮ ಹೆಣ್ಮಗುನ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ದೂರು ದಾಖಲು ಮಾಡ್ತೀವಿ. ಅದೇ ರೀತಿ ಆ ಹುಡುಗಿನೇನಾದರೂ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಮನೆ ಮುಂದೆ ಹೋಗಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಹುಡುಗಿಗೋಸ್ಕರ ನಮ್ಮ ಸಂಘಟನೆಯಿಂದ ನಾವು ಹೋಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀನಿ. ಹೆಣ್ಣು ಮಕ್ಳ ಜೊತೆ ಸುತ್ತೋವಾಗ, ಹೆಣ್ಣು ಮಕ್ಳ ಜೊತೆ ಹೆಂಗಂದ್ರೆ ಹಂಗೆಲ್ಲ ನಡ್ಕೊಳ್ಳೋವಾಗ, ಅವ್ರನ್ನ ಲವ್ ಮಾಡುವಾಗ, ಪ್ರೀತಿ ಮಾಡುವಾಗ ಬರ್ದಿರೋಂಥ ಕ್ಯಾಸ್ಟು ಅವ್ರಿಗೆ ಮೋಸ ಮಾಡಿ ಅವ್ರ ಮನೆ ಕರ್ಕೊಂಡು ಹೋಗೋವಾಗ ಅಡ್ಡ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀವು ನಮ್ಮ ಮನೆಗಳಿಗೆ ಬರಬಾರ್ದು, ಯಾರನ್ನೇ ಮದುವೆ ಮಾಡ್ಕೊಂಡ್ರೆ SC ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೇಳೋಂಥ ಪೋಷಕರು ದಯವಿಟ್ಟು ನಿಮ್ಮ ಮನಸ್ಥಿತಿಯನ್ನು ಬಿಡಬೇಕು. ಆ ಹೆಣ್ಣು ಮಗುಗೆ ಏನಾದರೂ ತೊಂದರೆ ಆಗೈತಂದ್ರೆ ಅವಳಿಗೆ ನಿರಂತರವಾಗಿ ಹೆಣ್ಣು ಮಗು ವಿಚಾರವಾಗಿ ಅವರು ಹಿಂದೆ ನಾವಿರ್ತೀವಿ.